ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಾರಾ ಉಮೇಶ್ ವ್ಲಾಗ್ಸ್. ಇವತ್ತು ನಾನು ಪಿಂಪಲಿಂದ ಹೇಗೆ ಮುಕ್ತಿ ಪಡೆಯೋದು, ಪಿಂಪಲ್ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನನಗೆ ಪಿಂಪಲ್ ಕಡಿಮೆ ಆಯಿತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮದುವೆಗಿಂತ ಮುಂಚೆ ಯಾವುದೇ ಪಿಂಪಲ್ ಇರಲಿಲ್ಲ. ಮದುವೆ ಆಗಿ ಫಸ್ಟ್ ಬೇಬಿ ಆದಮೇಲೆ ನನಗೆ ಸಿಕ್ಕಾಪಟ್ಟೆ ಪಿಂಪಲ್ ಆಗೋಕ್ಕೆ ಶುರುವಾಯಿತು. ತುಂಬ ಡಾಕ್ಟರ್ಸ್ಗಳಿಗೂ ತೋರಿಸ್ದೆ, ಬಟ್ ಕಂಟ್ರೋಲ್ ಆಗಲಿಲ್ಲ. ಹೋಮ್ ಮೇಡ್ ಕೂಡ ಯೂಸ್ ಮಾಡಿದೆ. ಹಾಗಾಗಿ ತುಂಬಾ ಸಫರ್ ಪಟ್ಬಿಟ್ಟಿದೆ ಪಿಂಪಲಿಂದ. ಹಾಗೆ ನನ್ನ ಫ್ರೆಂಡ್ ಒಬ್ಬಳು ಸಜೆಸ್ಟ್ ಮಾಡಿದ್ದು, ಈ ಪ್ರಾಡಕ್ಟ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು. ಸೊ ನಾನು ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಯಾವುದೇ ಇದು ಪ್ರಮೋಷನ್ ಅಂತೂ ಅಲ್ಲ, ನಾನೇ ಸೆಲ್ಫ್ ಯೂಸ್ ಮಾಡಿ ನನಗೆ ಪಿಂಪಲ್ ಕಡಿಮೆ ಆಗಿದ್ಮೇಲೆ ನಾನು ನಿಮಗೆ ಹೇಳೋಣ. ಅಂದರೆ ನಿಮಗೂ ಕೂಡ ಪಿಂಪಲ್ ಆಗಿರುತ್ತೆ, ಅವರು ಕೂಡ ತುಂಬಾ ಸಫರ್ ಪಟ್ಟಿರ್ತೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ನ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಏನೆಲ್ಲ ಯೂಸ್ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಬಂದಿದ್ದೆ ಫೇಸ್ ವಾಶ್ ಅಂತ ಅನ್ನೋದು. ಫೇಸ್ ವಾಶ್ ನನಗೆ ಹೆತಿಗ್ಲೋ ಯೂಸ್ ಮಾಡಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ನೀವು ಕೂಡ ಬೈ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರಿಗೆ ನಾನು ಹೇಳೋ ಪ್ರಾಡಕ್ಟು ಆಯಿಲಿ ಸ್ಕಿನ್ ಅವ್ರಿಗೆ ಮಾತ್ರ ಯೂಸ್ ಮಾಡಿ, ತುಂಬಾ ಬೆಟರ್ ರಿಸಲ್ಟ್ ಇದೆ. ಆಯಿಲಿ ಸ್ಕಿನ್ ಅವ್ರು ಬಿಟ್ಟು ಡ್ರೈ ಸ್ಕಿನ್ ಅವ್ರಿಗೆ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ನನಗೆ ಸಿಕ್ಕಾಪಟ್ಟೆ ಆಯಿಲ್ ಇರೋದ್ರಿಂದನೇ ಪಿಂಪಲ್ ಆಗ್ತಾಯಿತ್ತು. ಹಾಗಾಗಿ ನಾನು ಎತಿಗ್ಲೋ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೆ. ಅದು ಖಾಲಿ ಆಯಿತು ಅಂತ ನೆಕ್ಸ್ಟ್ ತೊಗೊಳ್ಳೋಣ ಅಂತ ಮೆಡಿಕಲ್ ಶಾಪಿಗೆ ಹೋದಾಗ ಈ ಪ್ರಾಡಕ್ಟ್ನ, ಅಂದರೆ ಈ ಫೇಸ್ ವಾಶ್ನ ಯೂಸ್ ಮಾಡಿ ಅಂತಂದರು. ಸೊ ಇದು ಡರ್ಮಾವ್ದು. ಇದು ನನ್ನ ಸೆಕೆಂಡ್ ಫೇಸ್ ವಾಶ್ ಆಗಿದೆ, ಅಂದರೆ 2ನೇ ಸರಿ ಬೈ ಮಾಡಿದ್ದೀನಿ ಇದನ್ನು. ತುಂಬಾ ಚೆನ್ನಾಗಿದೆ ಡರ್ಮಾವ್ದು. ಇದು ಆಯಿಲ್ ಕಂಟ್ರೋಲ್ ಆಗುತ್ತೆ, ಮತ್ತು ಇದು ಪೋರಸ್ಸು ಕೂಡ ಮಿನಿಮೈಸ್ ಆಗುತ್ತೆ, ಪಿಂಪಲ್ ಕೂಡ ಕಡಿಮೆ ಆಗುತ್ತೆ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಬಂದುಬಿಟ್ಟು ಟೋನರು. ಇದರಲ್ಲೂ ಕೂಡ ನಿಯಾಸಿನಮೈಡ್ ಇದೆ, ಪ್ಲಮ್ ಅವ್ರದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ, ಇದನ್ನು ಕೂಡ ನೀವು ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಪ್ಲಮ್ ಅವರ ಮಾಯ್ಶ್ಚರೈಸರ್. ಎಲ್ಲದರಲ್ಲೂ ನಿಯಾಸಿನಮೈಡ್ ಇದೆ. ಸೊ ಇದೆಲ್ಲ ಪಿಂಪಲ್ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ಪ್ಲಮ್ ಅವ್ರದ್ದು. ವಾಟರ್ ಬೇಸ್ಡ್ ಇದೆ, ಸೊ ಆಯಿಲ್ ಆಗೋಲ್ಲ ಫೇಸು. ನೆಕ್ಸ್ಟ್ ಬಂದುಬಿಟ್ಟು ಮೇನು ಬ್ಯಾನ್ರಿ ಅಂತ ಸನ್ಸ್ಕ್ರೀನು. ಇದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಇದು ನನಗೆ ತುಂಬಾ ಇಷ್ಟ ಆಗಿದೆ, ಅಡ್ಜಸ್ಟ್ ಆಗಿದೆ ಕೂಡ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಇದು ಜೆಲ್ ಬೇಸ್ಡ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ ಕೂಡ, ಬ್ಯಾನ್ರಿ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಇದು ನಾನು ಎಪಿಡಿಯೋ ಫೋರ್ಟ್ ಅಂತ. ಇದು ನೈಟ್ ಅಷ್ಟೇ ಯೂಸ್ ಮಾಡ್ತೀನಿ, ಅಂದರೆ ರೆಗ್ಯುಲರಾಗಿ ನಾನು ಯೂಸ್ ಮಾಡಲ್ಲ. ನನಗೆ ಪಿಂಪಲ್ ಆದಾಗ ಮಾತ್ರ ಜಸ್ಟ್ ಡಾಟ್ ಇಟ್ಕೋತೀನಿ, ಈ ಥರ ಇಟ್ಕೊಂಡು ಇದರಿಂದ ಪಿಂಪಲ್, ಇದೇ ಮೇನ್ ಪಿಂಪಲ್ ಕಡಿಮೆ ಆಗಿದ್ದು. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ಆನ್ಲೈನಲ್ಲಿ ಸಿಗುತ್ತೆ, ಮೆಡಿಕಲ್ ಶಾಪಲ್ಲಿ ನೀವು ಆರ್ಡರ್ ಮಾಡಿ ತರಿಸ್ಬೇಕಾಗತ್ತೆ, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗಲ್ಲ. ಓಕೆ, ಇಷ್ಟೆಲ್ಲ ನಾನು ಪ್ರಾಡಕ್ಟ್ನ ಯೂಸ್ ಮಾಡಿ ನನಗೆ ಪಿಂಪಲ್ ಹೋಗಿದೆ. ಹಾಗಾಗಿ ನೀವು ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಪಿಂಪಲಿಂದ ಮುಕ್ತಿ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.